ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಟ್ಯಾಪ್ಸಾಪ್ ಇರ್ಬೋದು, ಡಾಟಾ ಓನರ್ಶಿಪ್ ಪ್ರೋಟೋಕಾಲ್, ಬಾಂಡೆಕ್ಸ್, ಮೀಮ್ ಎಫ್ ಐ, ಪಿಕ್ಸೆಲ್ವರ್ಸ್, ಈ ರೀತಿ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಂದು ಬಂತು ಅಂದರೆ ಟ್ಯಾಪ್ಸಾಪ್. ಸೊ ಟ್ಯಾಪ್ಸಾಪಲ್ಲಿ ನಿಮಗೆ ಒಂದು ಹೊಸ ಟಾಸ್ಕ್ ಬಂದಿದೆ, ಹೊಸ ಈವೆಂಟ್ ಬಂದಿದೆ. ಈ ಒಂದು ಇವೆಂಟನ್ನು ಕಂಪ್ಲೀಟ್ ಮಾಡೋದ್ರಿಂದ ಹತ್ತಿರ ನಿಮಗೆ 3 ಮಿಲಿಯನ್ 5 ಮಿಲಿಯನ್ ಟೋಕನ್ಸ್ ಅರ್ನಿಂಗನ್ನು ಮಾಡ್ಕೊಬೋದು. ಫಸ್ಟ್ ಏನು ಮಾಡಿದ್ರೆ ಟ್ಯಾಪ್ಸಾಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಕೆಳಗಡೆ ಟಾಸ್ಕ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸಿನಿಮಾದಲ್ಲಿ 2 ವೀಡಿಯೋನ ಕೊಟ್ಟಿದ್ದಾರೆ. ಆ ಒಂದು ವೀಡಿಯೋನ ನೋಡಿಬಿಟ್ಟು ಅಲ್ಲಿ ಒಂದು ಕೋಡನ್ನು ಕೊಟ್ಟಿರ್ತಾರೆ. ಆ ಕೋಡನ್ನು ಹುಡುಕ್ಬಿಟ್ಟು ಆನ್ಸರ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ವಾಚ್ ದ ಫಸ್ಟ್ ವೀಡಿಯೋ ಅಂತ ಐತಲ್ಲ, ಜಸ್ಟ್ ಏನು ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಸ್ಟಾರ್ಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಒಂದು ವೀಡಿಯೋನ ನೋಡೋಕೆ ಕೇಳುತ್ತೆ. ಆ ಒಂದು ವೀಡಿಯೋನ ನೋಡಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಇವಾಗ ಆಲ್ರೆಡಿ ನಾನು ಡೈರೆಕ್ಟಾಗಿ ಆನ್ಸರ್ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಮಂತು ಅಂದರೆ ಇದೇ ರೀತಿ ನಿಮಗೆ ಪ್ರತಿದಿನ 2 ವೀಡಿಯೋ ಅಥವಾ ಒಂದೊಂದು ವೀಡಿಯೋ ಬರ್ತಾ ಇರುತ್ತೆ. ಸೊ ನೀವೇ ವೀಡಿಯೋನ ನೋಡಿಬಿಟ್ಟು ನೀವೇ ಆನ್ಸರ್ನ ಮಾಡಬೇಕು. ಟ್ರೈ ಮಾಡಿ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೆ ಈವ್ನಿಂಗ್ ಅಥವಾ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಯಾವಾಗ ನಾನು ಅಪ್ಡೇಟನ್ನು ಮಾಡ್ತೀನಿ ಆನ್ಸರ್ ಏನಂದ್ಬಿಟ್ಟು. ಸೊ ಫಸ್ಟ್ ಅವನಿಗೆ ಆನ್ಸರ್ ಬಂತು ಅಂದರೆ 739002 ಅಂದ್ಬಿಟ್ಟು ಆನ್ಸರ್ನ ಹಾಕ್ತೀರಾ, ಸಬ್ಮಿಟನ್ನು ಕೊಟ್ಕೊತೀರಾ. ಸೊ ಇದು ಕೂಡ ಡನ್ ಆಗಿ ನಿಮಗೆ 2 ಲ್ಯಾಕ್ ಟೋಕನ್ಸ್ ಕೂಡ ಆ್ಯಡ್ ಆಗ್ತದೆ. ಕ್ಲೈಮ್ ಮಾಡ್ಕೊಳ್ಳಿ. ವಾಚ್ ದ ವೀಡಿಯೋ ಅಂತ ಐತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ಸ್ಟಾರ್ಟ್ ಮಿಷನ್ನ ಕೊಟ್ಕೊತೀರಾ. ಇದಕ್ಕೆ ಆನ್ಸರ್ ಬಂತು ಅಂದರೆ 5 ಎಷ್ಟು ಟ್ರೋಫಿ ಲೈಟ್ ಅಪ್ ಆಯಿತು ಅಂದ್ಬಿಟ್ಟು. ಸೊ ಇದಕ್ಕೆ 5 ಅಂತ ಹಾಕ್ತೀರಾ, ಸಬ್ಮಿಟನ್ನು ಕೊಡ್ತೀರಾ, ಫಿನಿಶ್ ಮಿಷನ್ ಕೊಡ್ತೀರಾ. ಇದು ಕೂಡ ನಿಮಗೆ 2 ಲ್ಯಾಕ್ ಟೋಕನ್ಸ್ ಸಕ್ಸಸ್ಫುಲಿ ಆ್ಯಡ್ ಆಗುತ್ತೆ. ಪಕ್ಕದಲ್ಲಿ ಬಂತು ಅಂದರೆ ಸ್ಪೆಷಲ್ ನಿಮಗೆ ಟೋಟಲಾಗಿ ಬೈನಾನ್ಸ್ ರಿಜಿಸ್ಟ್ರೇಷನ್ ಮಾಡಿ ಬೈನಾನ್ಸ್ ವೀಡಿಯೋ ಹಾಕೋದ್ರಿಂದ 3 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದ್ರಿಂದ 0.5 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಟೋಟಲ್ ಬಂತು ಅಂದರೆ 3.5 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ಬೈನಾನ್ಸ್ ರಿಜಿಸ್ಟ್ರೇಷನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ಬೈನಾನ್ಸ್ ಅಪ್ಲಿಕೇಶನ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಜಸ್ಟ್ ಗೋ ಮೇಲೆ ಕ್ಲಿಕ್ ಮಾಡಿ. ಫೈನಲಾಗಿ ನಿಮ್ಮ ಒಂದು ಬೈನಾನ್ಸ್ ಯು ಐ ಡಿ ಐತಲ್ಲ, ಅದನ್ನು ಕಾಪಿ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿ. ನೀವು ಗೋ ಅಂತ ಕ್ಲಿಕ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಏನಾಗ್ತದೆ, ಫೇಲ್ಡ್ ಅಂತ ಬರುತ್ತೆ. ಬಟ್ ಅದಾದಮೇಲೆ ಮತ್ತೆ 30 ಸೆಕೆಂಡ್ಸ್ ಆದಮೇಲೆ ಮತ್ತೆ ಗೋನ ಕ್ಲಿಕ್ ಮಾಡಿ, ಅದು ಕೂಡ ಡನ್ ಆಗ್ತದೆ. ಯಾವುದೇ ಥರ ತೊಂದರೆ ಆಗೋದಿಲ್ಲ. ಸೊ ಬೈನಾನ್ಸ್ ಐ ಡಿ ಹಾಕ್ತೀರಾ, ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಇದು ಕೂಡ ನಿಮಗೆ 3 ಮಿಲಿಯನ್ ಟೋಕನ್ಸ್ ಫಟ್ ಅಂತ ನಿಮ್ಮ ಒಂದು ಟ್ಯಾಪ್ಸಾಪ್ಗೆ ಆ್ಯಡ್ ಆಗ್ತದೆ. ಆ್ಯಂಡ್ ಜಾಯ್ನ್ ಅವ್ರ ಯೂಟ್ಯೂಬ್ ಚಾನಲ್ ಅಂತ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ. ಅವ್ರ ಒಂದು ಟ್ವಿಟರ್ಗೆ ಯೂಟ್ಯೂಬ್ಗೆ ರಿಡೈರೆಕ್ಟ್ ಆಗುತ್ತೆ. ಫಾಲೋ ಮಾಡ್ಕೊತೀರಾ, ಸಬ್ಸ್ಕ್ರೈಬನ್ನು ಮಾಡ್ಕೊತೀರಾ. ಮಾಡಿಬಿಟ್ಟು ಕೊನೆಯಲ್ಲಿ ಬಂದುಬಿಟ್ಟು ಫಿನಿಶ್ ಮಿಷನ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅದು ಕೂಡ ನಿಮಗೆ 0.5 ಮಿಲಿಯನ್ ಆ್ಯಡ್ ಆಗ್ತದೆ. ಟೋಟಲಾಗಿ ಬಂತು ಅಂದರೆ ಇವಾಗ ನಮಗೆ 3.9 ಮಿಲಿಯನ್ ಟೋಕನ್ಸ್ ಫಟ್ ಅಂತ ಆ್ಯಡ್ ಆಯಿತು. ಸೊ ಈ ರೀತಿ ನಿಮಗೆ ಪ್ರತಿದಿನ ಕೂಡ 2 ಟಾಸ್ಕ್ ಬರ್ತಾ ಇರುತ್ತೆ. ಆ ಸ್ಪೆಷಲ್ ಬಂದೈತಲ್ಲ, ಆ ಟಾಸ್ಕ್ ಬರೋದಿಲ್ಲ. ಸಿನಿಮಾದಲ್ಲಿ ಏನು ಟಾಸ್ಕ್ ಐತೆ ಅದು ಬರ್ತಾ ಇರುತ್ತೆ. ಸೊ ಈ ಒಂದು ಸಿನಿಮಾ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ತು ಅಂದರೆ ಟೋಟಲಾಗಿ ನಿಮಗೆ 2 ಅಂದರೆ ಹತ್ತಿರ 2 ಮಿಲಿಯನ್ ಟೋಕನ್ಸನ್ನು ಕೊಡ್ತಾರೆ. ಅದ್ರ ಎಕ್ಸ್ಟ್ರಾ 1 ಮಿಲಿಯನ್, ಟೋಟಲ್ 10 ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡೋದ್ರಿಂದ 1 ಮಿಲಿಯನ್, ಟೋಟಲಾಗಿ ನಿಮಗೆ 3 ಮಿಲಿಯನ್ ಟೋಕನ್ಸ್ನ ಕೊಡ್ತಾ ಇದ್ದಾರೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಇವಾಗಿನ ವೀಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಈ ಒಂದು ಟಾಸ್ಕ್ನ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಾಟಾ ಓನರ್ಶಿಪ್ ಪ್ರೋಟೋಕಾಲ್. ತುಂಬ ದಿನದಿಂದ ಟೋಕನ್ಸ್ ಎಲ್ಲ ಕ್ಲೈಮ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ಲಿಸ್ಟಿಂಗ್ ಅಂದ್ಬಿಟ್ಟು. ಅವರು ಕೂಡ ಏನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಫೈನಲಾಗಿ ಒಂದು ಡೇಟನ್ನು ಅನೌನ್ಸ್ ಮಾಡಿದರೆ 4/7/2024 ಜುಲೈ 4ರಂದು ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತಾಯಿದೆ. ಬಟ್ ಯಾವ ಒಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ, ಏನು ಕತೆ ಇದೀನೋ ಕೂಡ ಕನ್ಫರ್ಮ್ ಆಗಿಲ್ಲ. ನೋಡೋಣ. ಮೇ ಬಿ ಇನ್ನು 2 to 3 ಡೇಸ್ ಅಥವಾ ಲಿಸ್ಟಿಂಗ್ ಆಗೋ 2 ದಿವಸ ಇರೋ ಅನ್ನೋವಾಗ ಮೇ ಬಿ ಆವಾಗ ಗೊತ್ತಾಗ್ಬೋದು. ಇಲ್ಲಾಂದರೆ ಲಿಸ್ಟಿಂಗ್ ಆಗೋ ದಿನವೇ ಗೊತ್ತಾಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಬೈಬಿಟಲ್ಲಿ ಆಗ್ಬೋದು, ಮ್ಯಾಕ್ಸಿಮಮ್ ಬಂತು ಅಂದರೆ ಬೈಬಿಟಲ್ಲಿ ಆಗ್ಬೋದು, ಕುಕಾಯ್ನಲ್ಲಿ ಆಗ್ಬೋದು, ಅಥವಾ OKX ಆಗ್ಬೋದು. ಬೈನಾನ್ಸ್ ಲೆವೆಲ್ಗೆಲ್ಲ ತುಂಬಾ ಕಷ್ಟ. ಸೊ ಬೈನಾನ್ಸ್ ಬಿಟ್ಟು ಉಳಿದಿರೋಂಥ ಯಾವ ಎಕ್ಸ್ಚೇಂಜ್ ಐತೆ ಅದರಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗೋವಂಥ ಚಾನ್ಸಸ್ ಇದೆ. ಸೊ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಹೇಗೆ ವಿಡ್ರಾ ಮಾಡೋದು, ಏನೇನು ಕಥೆಗಳು, ಅದು ಡೀಟೇಲಾಗಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕಂತೂ ಈ ಒಂದು ನ್ಯೂಸ್ನ ತಿಳ್ಕೊಳ್ಳಿ, ಸ್ವಲ್ಪ ಖುಷಿ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಓಕೆ, ಬಾಂಡೆಕ್ಸ್ ಕಡೆ ಬಂತು ಅಂದರೆ ಬಾಂಡೆಕ್ಸ್ ಹತ್ತಿರ 1 ಇಯರಿಂದ ಮಾಡ್ಕೊಂಬಂದಿದ್ವಿ. KYC ಏನೇನೋ ಕೇಳಿದ್ರು, ಮತ್ತು ₹7 ಅಲೋಕೇಟ್ ಆಗಿತ್ತು. ಆ್ಯಂಡ್ ಫೈನಲಾಗಿ ಬಂತು ಅಂದರೆ ಈ ಒಂದು ಟೋಕನ್ ಲಿಸ್ಟಿಂಗ್ ಡೇಟ್ ಅನೌನ್ಸ್ ಆಗಿದೆ. ಅಫಿಷಿಯಲಾಗಿ Gate.io ಅನೌನ್ಸ್ ಮಾಡಿದರೆ ನಮ್ಮ ಜೊತೆ ಒಂದು ಇವೆಂಟ್ ನಡೀತಾ ಇದೆ ಬಾಂಡೆಕ್ಸ್ ಅವ್ರ ಜೊತೆ ಅಂದ್ಬಿಟ್ಟು. ಈ ಒಂದು ಟೋಕನ್ ಲಿಸ್ಟಿಂಗ್ ಡೇಟ್ ಬಂತು ಅಂದರೆ ನಿಮಗೆ ಜುಲೈ 10ಕ್ಕೆ ಲಿಸ್ಟಿಂಗ್ ಆಗ್ತಾಯಿದೆ. ಸೊ Gate.io ಕನ್ಫರ್ಮ್ ಆಗಿದೆ. ಇದನ್ನು ಬಿಟ್ಟರೆ ಮೇ ಬಿ ಬಿಟ್ಗೆಟ್ ಅಥವಾ ಬೈಬಿಟಲ್ಲಿ ಲಿಸ್ಟಿಂಗ್ ಆಗ್ಬೋದು. ಬೈಬಿಟಲ್ಲಿ ಚಾನ್ಸ್ ಇದೆ, ನೋಡೋಣ. ಈ ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಇದನ್ನು ಅಷ್ಟೇ ಜುಲೈ 10ನೇ ತಾರೀಕು ನಾನು ಹೇಗೆ ವಿಡ್ರಾ ಮಾಡೋದೇನು ಕಥೆಗಳು ಅದನ್ನು ಡೀಟೇಲಾಗಿ ವೀಡಿಯೋ ಮಾಡಿ ಅಪ್ಡೇಟನ್ನು ಮಾಡ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ಇಬ್ಬರು X+ ಇವಾಗಲೂ ಕೂಡ ನಾನು ಚೆಕ್ಕಿನನ್ನು ಮಾಡೋದು ಏನು ಕತೆ, ಇದು ಅಪ್ಡೇಟ್ ಯಾವಾಗ ಬರುತ್ತೆ, ವಿಡ್ರಾ ಯಾವಾಗ ಬರುತ್ತೆ, ಏನು ಕತೆ ಅಂದ್ಬಿಟ್ಟು. ನನ್ನ ಪ್ರಕಾರ ನಾನು ಅವತ್ತೇ ಹೇಳಿದ್ದೆ. ಸೊ ಇವಾಗ ಟೋನ್ ನೆಟ್ವರ್ಕ್ ತೊಗೊಂಬಂದಿದ್ದಾರೆ. ಡೈಲಿ ಬಂತು ಅಂದರೆ ಫೀಸ್ ಅರೌಂಡ್ ₹30-40 ಫೀಸ್ ಕಟ್ ಆಗ್ತಾಯಿದೆ ಡೈಲಿ ಚೆಕ್ಕಿನ್ ಮಾಡೋದಕ್ಕೆ. ಸೊ ಅದರಿಂದ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ಟಾಪ್ ಮಾಡಿರಿ. ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಫೈನಲಾಗಿ ಅವ್ರ ಕಡೆಯಿಂದ ಅಷ್ಟೊಂದೇನು ಅಪ್ಡೇಟ್ ಬಂದಿಲ್ಲ. ಸೊ ಅದರಿಂದ ನಾವೇ ಒಂದು ಅಪ್ಡೇಟನ್ನು ಮಾಡ್ಕೊಂಡ್ಬಿಟ್ಟಿದ್ವಿ. ಏನಪ್ಪ ಅದು ಅಂದರೆ ಈ ಒಂದು ಪ್ರಾಜೆಕ್ಟ್ ಸದ್ಯಕ್ಕೆ ಇವಾಗ ಸ್ವಲ್ಪ ಡೆಡ್ ಅಂದರೆ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದೆ. ಸೊ ಅದರಿಂದ ಇವಾಗ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಬೇಕಾದ್ರೆ ನೀವು ಒಂದು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಡಿ. ಬಟ್ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ
ಅದರ ಐ ಡಿ ಆಗಿರ್ಬೋದು, ಪಾಸ್ವರ್ಡ್ ಆಗಿರೋದು ಪ್ರತಿಯೊಂದನ್ನು ಕೂಡ ಎಲ್ಲ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಏನಕ್ಕೆ ಮುಂದೆ ಕೆಲವೊಂದು ಸ್ವಲ್ಪ ತಿಂಗಳುಗಳಾದ ನಂತರ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತು ಅಂದರೆ ಆವಾಗ ಬೇಕಾಗ್ತದೆ. ಸೊ ಇವಾಗೇನು ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅನ್ಇನ್ಸ್ಟಾಲ್ ಮಾಡೋರು ಮಾಡಿ, ಬಟ್ ಲಾಗಿನ್ ಡೀಟೇಲ್ಸ್ ಎಲ್ಲ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಇದು ಬಂತು ಅಂದರೆ X+. ಕೆಲವೊಂದು ಅಪ್ಲಿಕೇಶನ್ ಹೀಗೆ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಬರ್ತವೆ, ಸ್ವಲ್ಪ ದಿನ ಡೆಡ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಬಾಂಡೆಕ್ಸ್ ನೋಡಿರ್ಬೋದು, 3-4 ತಿಂಗಳು ಬಂತು ಅಂದರೆ ಡೆಡ್ ಆಗಿಬಿಟ್ಟಿತ್ತು, ಕಂಪ್ಲೀಟಾಗಿ ಏನು ಅಪ್ಡೇಟೇ ಕೊಡ್ತಾ ಇರಲಿಲ್ಲ. ಅದಾದಮೇಲೆ ಮತ್ತೆ ಇವಾಗ ಲಿಸ್ಟಿಂಗ್ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಅದೇ ರೀತಿ ಮೇ ಬಿ ಈ ಒಂದು ಅಪ್ಲಿಕೇಶನ್ ಕೂಡ ಆಗ್ಬೋದು. ಸದ್ಯಕ್ಕೆ ಗಿಕ್ಕಿನ ಏನು ಮಾಡೋಕ್ಕೋಗ್ಬೇಡಿ, ಹಾಗೆ ಈ ಒಂದು ಅಪ್ಲಿಕೇಶನ್ ಬಿಟ್ಬಿಡಿ. ಇದು ಬಂತು ಅಂದರೆ X+ ಬಗ್ಗೆ ಇರುವಂಥ ಅಪ್ಡೇಟು. ಆ್ಯಂಡ್ MemeFi. ಸೊ MemeFi ಬಂತು ಅಂದರೆ ಇನ್ನೂ ಸ್ವಲ್ಪ ದಿನದಲ್ಲಿ ಈ ಒಂದು ಟೋಕನ್ ಕೂಡ ಲಿಸ್ಟಿಂಗ್ ಆಗ್ತಾಯಿದೆ. ಬಟ್ ಸ್ವಲ್ಪ ದಿನ ಆದರೆ ಇನ್ನು 4 to 5 ಡೇಸ್ ಅಲ್ಲ, ಮೇ ಬಿ ಇನ್ನು 1 month 2 month ಅಲ್ಲಿ ಲಿಸ್ಟಿಂಗ್ ಆಗ್ಬೋದು. ಅಫಿಷಿಯಲಾಗಿ ಕೂಕನ್ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಅವರು ಕೂಡ ನೋಡ್ತಾ ಇರ್ಬೋದು, ಒಂದು ಪೋಸ್ಟನ್ನು ಮಾಡಿದ್ದಾರೆ. ಸೊ ಒಂದು ಕೂಕನಲ್ಲಿ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ. ಹಾಗಾದರೆ ನನ್ನ ಪ್ರಕಾರ ಈ ಒಂದು ಟೋಕನ್ ಬೈಬಿಟಲ್ಲೂ ಕೂಡ ಲಿಸ್ಟಿಂಗ್ ಆಗುತ್ತೆ, ಯಾಕೆಂದರೆ ಒಳ್ಳೆ ಕಮ್ಯುನಿಟಿ ಇದೆ. ಆ್ಯಂಡ್ ಟೋಟಲಾಗಿ 90% ಸಪ್ಲೈನ ಕಮ್ಯುನಿಟಿಗೆ ಕೊಡ್ತಾಯಿದ್ದಾರೆ. 100%. ಫಾರ್ ಎಕ್ಸಾಂಪಲ್ ಈಗ ಒಂದು ₹100 ಇರಿದ್ರೆ ₹100 ₹90 ಕಮ್ಯುನಿಟಿಗೆ ಕೊಡ್ತಾಯಿದ್ದಾರೆ. ಅದೇ ರೀತಿ ಸೊ ಎಷ್ಟು ಸಪ್ಲೈ ಇದೆ ಅಷ್ಟರಲ್ಲಿ 90% ಸಪ್ಲೈನ ನಾವೇನು ಮೈನಿಂಗನ್ನು ಮಾಡ್ತಾಯಿದ್ವಿ, ಏನು ಅಪ್ಲಿಕೇಶನ್ ಯೂಸ್ ಮಾಡ್ತಾಯಿದ್ದೀರಿ ಅವ್ರಿಗೆ ಕೊಡ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನೋಟ್ಕಾಯಿನ್ ಅವ್ರು ನೋಡ್ಬೋದು, ನೋಟ್ಕಾಯಿನ್ ಬಂತು ಅಂದರೆ 100% ಕೊಟ್ಟಿದ್ರು, ಇವರು 90% ಕೊಡ್ತಾಯಿದ್ದಾರೆ. ಹತ್ತತ್ರ ನೋಟ್ಕಾಯಿನ್ ಅಷ್ಟೇ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಇನ್ ಕೇಸ್ ಏನಾದ್ರು ಈ ಒಂದು ಟೋಕನ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಇನ್ನೂ ಡಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡೋಣ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನೇನು ಕಥೆಗಳು ಅಂದ್ಬಿಟ್ಟು. ಬಟ್ ಇವಾಗ ಯಾರೆಲ್ಲ ಮೈನಿಂಗ್ ಮಾಡ್ತಾ ಇದ್ದೀರಾ, ಪ್ರತಿದಿನ ಕೂಡ ನಿಮಗೆ ಕೋಡ್ಸ್ ಬರ್ತಾ ಇರುತ್ತೆ, ಪ್ರತಿದಿನ ಮೈನಿಂಗ್ ಮಾಡೋದಿರುತ್ತೆ, ನಿಮಗೆ ಬಾಟನ್ನು ಕ್ಲೈಮ್ ಮಾಡೋದಿರುತ್ತೆ. ಏನೇನೈತೆ ಪ್ರತಿಯೊಂದನ್ನು ಕೂಡ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಕಾಯಿನ್ಸನ್ನು ಕಲೆಕ್ಟ್ ಮಾಡಿ, ಮಿಸ್ ಅಂತೂ ಮಾಡ್ಕೊಬೇಡಿ. ತುಂಬಾ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದು. ಹೊಸ ಯೂಸರ್ ಇವಾಗ ಯೂಸ್ ಮಾಡ್ಬೋದಾದರೆ ಖಂಡಿತ ಯೂಸ್ ಮಾಡ್ಬೋದು, ಬಟ್ ಅಷ್ಟೊಂದು ದಿನ ಇಲ್ಲ. ಲೈಕ್ ಇನ್ನೊಂದು 20 ಮ್ಯಾಕ್ಸಿಮಮ್ 30 ಡೇಸ್ ಇರ್ಬೋದು. ಸೊ ಯೂಸ್ ಮಾಡ್ತೀನಿ ಅಂದರೆ ಖಂಡಿತ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಪಿಕ್ಸೆಲ್ವರ್ಸ್ ತುಂಬಾ ಟ್ರಸ್ಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಇದು. ಈ ಒಂದು ಟೋಕನ್ ಬೈಬಿಟ್ ಇರ್ಬೋದು ಅಥವಾ ನಿಮಗೆ ಗೇಟ್ ಔಟ್ ಆಗೋದಿರ್ಬೋದು, ಇನ್ನು ಕೆಲವೊಂದು ಎಕ್ಸ್ಚೇಂಜ್ಗಳಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ. ಆ್ಯಂಡ್ ಈ ಒಂದು ಟೋಕನ್ ಅಪ್ಡೇಟ್ ಏನಪ್ಪ ಅದು ಅಂದರೆ, ಫಸ್ಟ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಕೆಳಗಡೆ ನಿಮಗೆ ಫೈಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ನಿಮಗೆ ಬಾಟ್ಗಳನ್ನ ಅಪ್ಗ್ರೇಡ್ ಮಾಡೋದಿರುತ್ತೆ. ಸೊ ಒಂದು 2 ಬಾಟನ್ನು ಪರ್ಚೇಸ್ ಮಾಡಿ, ಅಪ್ಗ್ರೇಡ್ ಏನು ಅವಕಾಶ ಇಂಪಾರ್ಟೆಂಟ್ ಇಲ್ಲ, ಬಟ್ ಫೈಟ್ ಮಾಡಬೇಕಾದ್ರೆ ಅಪ್ಗ್ರೇಡ್ ಮಾಡೋದು ಬೇಕಾಗ್ತದೆ. ಸದ್ಯಕ್ಕೆ ಏನು ಮಾಡ್ತೀರಾ ಅಂದರೆ, ನಿಮಗೆ ಅಲ್ಲಿ ಬಾಟನ್ನು ಪರ್ಚೇಸ್ ಮಾಡೋದಿರುತ್ತೆ. ಸೊ ಅಪ್ ಟು 1 ಮಿಲಿಯನ್ವರೆಗೆ ಪರ್ಚೇಸ್ ಮಾಡಿ. ಪ್ರತಿದಿನ ಕೂಡ ನಿಮಗೆ 10,000 ಪೇ ಮಾಡಿ ಅಂತ ಕೇಳುತ್ತೆ. ಸೆಕೆಂಡ್ ಡೇಗೆ ಬಂತು ಅಂದರೆ 1 lakh ಪೇ ಮಾಡಿ ಅಂತ ಕೇಳುತ್ತೆ. ಥರ್ಡ್ ಡೇಗೆ ಬಂತು ಅಂದರೆ 500K ಕೇಳುತ್ತೆ. ಅದಾದಮೇಲೆ 1 million ಕೇಳುತ್ತೆ. ಸೊ ಅಲ್ಲಿವರೆಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಒಂದು ಪೆಟ್ಸನ್ನು ಪರ್ಚೇಸ್ ಮಾಡಿ. ಅದಾದಮೇಲೆ ಫೈಟ್ ಅಂತ ಐತಲ್ಲ, ಸೊ ಪ್ರತಿದಿನ ಕೂಡ ನೀವು ಒಂದು 3-4 ಗೇಮ್ಸನ್ನು ಆಡಿ. ಏನಕ್ಕೆಂದರೆ ಅವ್ರೇನಾದರೂ ಇದು ತೊಗೊಂಬಂದ್ಬಿಡ್ತಾರೆ, ಏರ್ ಡ್ರಾಪ್ ರಿಟೇರ್ ಅಂದ್ಬಿಟ್ಟು. ನೀವೇನಾದರೂ ಗೇಮ್ಸ್ ಆಡಿರಬೇಕು, ಇಷ್ಟೇ ಗೇಮ್ಸ್ ಆಡಿರಬೇಕು, ಮತ್ತು ಗೇಮ್ಸ್ ಆಡಿದವ್ರಿಗೆ ಎಕ್ಸ್ಟ್ರಾ ರಿವಾರ್ಡ್ ಕೊಡ್ತೀವಿ, ಈ ರೀತಿ ಏನಾದ್ರು ತೊಗೊಂಬಂತು ಅಂದರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗಬಾರ್ದಲ್ವ. ಸೊ ಆದ್ದರಿಂದ ಡೈಲಿ ಒಂದು 3-4 ಗೇಮ್ಸ್ ಆಡಿ. ತುಂಬಾ ಸಿಂಪಲಾಗೈತೆ. ಡೈಲಿ ಜಸ್ಟ್ 30 to 40 ಸೆಕೆಂಡ್ ಟ್ಯಾಪ್ ಮಾಡೋದು ಅಷ್ಟೇ ಒಂದು ಗೇಮ್ಗೆ. ಅದ್ರ ನಿಮಗೆ 3-4 ಗೇಮು ಅಂದರೆ ಒಂದು 2-3 ನಿಮಿಷ ಆಗುತ್ತೆ. ಬಟ್ ತುಂಬಾ ಟ್ರಸ್ಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟ್ ಆದ್ದರಿಂದ 3-4 ನಿಮಿಷ ಸ್ಪೆಂಡ್ ಮಾಡೋದ್ರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ ಅಂದ್ಕೊಂಡಿರ್ತೀನಿ. ಸೊ ಪ್ರತಿದಿನ ಕೂಡ 2-3 ಗೇಮ್ಸನ್ನು ಆಡಿ. ಆ್ಯಂಡ್ ಎಷ್ಟು ಸಾಧ್ಯನೋ ಅಷ್ಟು ಪೆಟ್ಸನ್ನು ಪರ್ಚೇಸ್ ಮಾಡಿ. ಜಾಸ್ತಿ ಪೇ ಮಾಡೋಕೆ ಹೋಗಬೇಡಿ, ಜಾಸ್ತಿಯಿಂದ 1 ಮಿಲಿಯನ್ವರೆಗೆ ಪೇ ಮಾಡಿ. ಅದಾದಮೇಲೆ ಏನು ಪೆಟ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಬಂತು ಅಂದರೆ ಪಿಕ್ಸೆಲ್ವರ್ಸ್ ಬಗ್ಗೆ ಇರುವಂಥ ಅಪ್ಡೇಟು. ಈ ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗ ಏನೇನು ಕಥೆಗಳು ಅದನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗ್ತದೆ. ಅಂದರೆ ಇನ್ನು ಸ್ವಲ್ಪ ದಿನದಲ್ಲೇ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತಾಯಿದೆ. ಸೊ ತುಂಬಾ ಟ್ರಸ್ಟೆಡ್ ಆಗಿರುವಂಥ ಒಂದು ಪ್ರಾಜೆಕ್ಟ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ಲೂಟ್ನ ಯೂಸ್ ಮಾಡ್ಕೊಳ್ಳಿ. ಹೊಸ ಯೂಸರು ಕೂಡ ಈ ಒಂದು ಲೂಟ್ನ ಯೂಸ್ ಮಾಡ್ಬೋದು. ಇದ್ರ ಹೆಸರು ಬಂತು ಅಂದರೆ ಪಿಕ್ಸೆಲ್ವರ್ಸ್. ಸೊ ಈ ಒಂದು ವೀಡಿಯೋದಲ್ಲಿ ಇಷ್ಟಿನ ಅಪ್ಡೇಟು. ಏನಾದರೂ ಹೊಸ ಅಪ್ಡೇಟ್ ಗೊತ್ತಾಗ್ತು ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಪ್ಡೇಟನ್ನು ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗಸ್ ಲವ್, ಟೇಕ್ ಕೇರ್.